ಕಲಬುರಗಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ನಡುವೆ ವಾರ್. ವೈರತ್ವದ ಕೆಂಡದ ಮೇಲೆ ಪಥ ಸಂಚಲನಕ್ಕೆ ಸಜ್ಜಾದ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ. ಚಿತ್ತಾಪುರದೆಡೆಗೆ ನೆಟ್ಟಿದೆ ರಾಜ್ಯದ ಜನರ ಚಿತ್ತ. ಕೈ ಕಾರ್ಯಕರ್ತರು ಕೂಡ ಗಣವೇಷಧಾರಿಗಳಾಗಿದ್ದೇಕೆ? ಎಲ್ಲೂ ಇಲ್ಲದ ಸಮಸ್ಯೆಗಳು ಆರ್ಎಸ್ಎಸ್ಗೆ ಕಲಬುರಗಿಯಲ್ಲೇ ಸೃಷ್ಟಿಯಾಗ್ತಿರೋದೇಕೆ? ಸಂಘ ಪರಿವಾರಕ್ಕೆ ನೇರ ಸವಾಲೆಸೆದ್ರ ಸಚಿವ ಪ್ರಿಯಾಂಕ್ ಖರ್ಗೆ. ಇದೇ ಈ ಹೊತ್ತಿನ ವಿಶೇಷ. ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಪ್ರಿಯಾಂಕ್. ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗ 100 ವರ್ಷ. ಅದರ ಸಂಭ್ರಮಾಚರಣೆಗೆಂದು ಇಡೀ ದೇಶದೆಲ್ಲೆಡೆ ಸ್ವಯಂ ಸೇವಕರು ಸಜ್ಜಾಗಿದ್ದಾರೆ. ಪಥ ಸಂಚಲನಗಳು ಕೂಡ ನಡೆಯುತ್ತಿವೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ವರ್ಸಸ್ ಸಂಘ ಪರಿವಾರ ಯುದ್ಧ ಶುರುವಾಗಿದೆ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ವಾರ್ ತೀವ್ರ ಸ್ವರೂಪ ಪಡಿತಾ ಇದೆ. ಆರ್ಎಸ್ಎಸ್ ಬ್ಯಾನ್ನಿಂದ ಶುರುವಾದ ಯುದ್ಧ ಈಗ ಕಲಬುರಗಿಯಲ್ಲಿ ತೊಡೆ ತಟ್ಟೋವರೆಗೂ ತಲುಪಿದೆ. ಅಸಲಿಗೆ ಆಗಿದ್ದೇನು? ಕಲಬುರಗಿಯಲ್ಲಿ ನಡೀತಾ ಇರೋದೇನು? ಬನ್ನಿ ನೋಡೋಣ. ನೀವು ಮಾಡಬೇಕಾಗಿದ್ರೆ ಪ್ಲೀಸ್ ಕೀಪ್ law and order on top of your mind, follow the rules and regulations, follow the law of the land, follow the constitution. ಮಹಾತ್ಮ ಗಾಂಧೀಜಿಯವರ ಒಂದು ಗುಂಡಾರಿಸಿದಂಥ ಪ್ರಕರಣ ಏನಿದೆ ಹತ್ಯೆ, ಆ ಸಂದರ್ಭದಲ್ಲೇ ನಿಷೇಧ ಮಾಡಬೇಕು ಅಂತ ಹೋಗಿ ನೆಹರು ಅವ್ರ ಕೈಯಲ್ಲಿ ನಿಷೇಧ ಮಾಡೋಕ್ಕಾಗಲಿಲ್ಲ. ಪರ್ಮಿಷನ್ ಯಾಕೆ ಕೊಟ್ಟರು ನೆಹರು ಅವರು? ಮತ್ತೆ ಅವ್ರಿಗೆ ಆಗಲಿಲ್ಲ. ಈಗ ಇವ್ರ ಕೈಲಿ ಆಯ್ತದ? ಇದೆಂತ ಪಥ ಸಂಚಲನ ನಿಲ್ಲಿಸಿದ ತಕ್ಷಣ ಅವರ ಚಟುವಟಿಕೆ ನೀವು ನಿಲ್ಸಕ್ಕಾಗತ್ತಾ? ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಸರ್ಕಾರ ಕನ್ಸಿಡರ್ ಮಾಡಬಹುದಾ ಇಲ್ಲ ಅಂತ ಪರಿಶೀಲನೆ ಮಾಡಿ ಅಂತ ಹೇಳಿರೋದು. ಸೊ ಅವರು ಕೊಡಲಿ, ಮತ್ತೊಮ್ಮೆ ಅರ್ಜಿ ಕೊಡಲಿ, ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಮೇಂಟೈನಿಂಗ್ ಲಾ ಆ್ಯಂಡ್ ಆರ್ಡರ್. ಯುದ್ಧ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಯುದ್ಧ ತಾರಕಕ್ಕೇರಿದೆ. ನೀನಾ ನಾನಾ ಅನ್ನೋ ಮಟ್ಟಕ್ಕೆ ಕಾವು ಪಡೆದುಕೊಂಡಿದೆ. ಸಂಘ ಪರಿವಾರ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಖರ್ಗೆ ಉರಿದುರಿದು ಬೀಳ್ತಿದ್ರೆ, ಪ್ರಿಯಾಂಕ್ ಖರ್ಗೆ ತಾಕತ್ಗೆ ಸವಾಲು ಹಾಕುವ ಹಂತಕ್ಕೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಸದ್ಯ ಬೆಂಗಳೂರಿನ ಕೇಶವ ಕೃಪಾದಿಂದ ಈ ಯುದ್ಧ ಕಲಬುರಗಿಗೆ ಶಿಫ್ಟ್ ಆಗಿದೆ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿಯೇ ತೊಡೆ ತಟ್ಟಲು ಆರ್ಎಸ್ಎಸ್ ಸಜ್ಜಾಗಿದೆ. ಆರ್ಎಸ್ಎಸ್ ವಿರುದ್ಧ ಏಕಾಂಗಿ ಸಮರ ಸಾರಿದ್ರ ಜೂನಿಯರ್ ಖರ್ಗೆ. ಕದಡಿದ ಕಲಬುರಗಿ, ಸಚಿವರ ವಿರುದ್ಧ ಸೆಡ್ಡು ಹೊಡೆದ ಸಂಘ. ಸಚಿವ ಪ್ರಿಯಾಂಕ್ ಖರ್ಗೆ ಪದೇ ಪದೇ ಆರ್ಎಸ್ಎಸ್ ವಿರುದ್ಧ ಕೆಂಡ ಉಗುಳುತ್ತಿದ್ದಾರೆ. ಸಂವಿಧಾನ ರಕ್ಷಣೆಯ ಬಗ್ಗೆ ಮಾತನಾಡುವುದರೊಂದಿಗೆ ಸರ್ಕಾರಿ ಸ್ವಾಮ್ಯದ ಜಾಗಗಳಲ್ಲಿ ಆರ್ಎಸ್ಎಸ್ ಸೇರಿ ಯಾವುದೇ ಸಂಘಟನೆಗಳು ತಮ್ಮ ಚಟುವಟಿಕೆಗಳನ್ನ ನಡೆಸುವಂತಿಲ್ಲ, ಅದಕ್ಕೆ ಪರವಾನಗಿ ಪಡೆಯಬೇಕು ಎಂಬ ಹಳೆಯ ರೂಲ್ಸ್ ಈಗ ರಾಜ್ಯದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದಾರೆ. ಇದು ನೇರ ಆರ್ಎಸ್ಎಸ್ ಟಾರ್ಗೆಟ್ ಮಾಡುವ ಹುನ್ನಾರ ಎಂಬ ಮಾತುಗಳು ಕೇಳಿಬಂದಿವೆ. ಖರ್ಗೆ ಅವರ ಸಂಘ ವಿರೋಧಿ ನೀತಿಗೆ ಸಿಡಿದ ಆರ್ಎಸ್ಎಸ್ ಈಗ ಜೂನಿಯರ್ ಖರ್ಗೆ ಜಿಲ್ಲೆಯಲ್ಲಿಯೇ ಪಥ ಸಂಚಲನಕ್ಕೆ ಮುಂದಾಗಿದೆ.
ಸೇಡಂನಲ್ಲಿ ಸರ್ಕಾರಿ ಶಾಲೆಯಿಂದಲೇ ಹೊರಟ ಪಥಸಂಚಲನ. ಚಿತ್ತಾಪುರ ನಿಗಿ ನಿಗಿ ಕೆಂಡ, ಪಟ್ಟು ಬಿಡದ ಆರ್ಎಸ್ಎಸ್ ಪಟುಗಳು. ಸದ್ಯ ಕಲಬುರಗಿ ನಿಗಿ ನಿಗಿ ಕೆಂಡದಂತಾಗಿದೆ. ಆ ಕೆಂಡದ ಮೇಲೆ ಪಥಸಂಚಲನವೆಂಬ ನಡಿಗೆ ನಡೆಸಲು ಆರ್ಎಸ್ಎಸ್ ಪಟುಗಳು ಸಜ್ಜಾಗಿದ್ದಾರೆ. ಸರ್ಕಾರಕ್ಕೆ ಸವಾಲೆಸೆದ ಸಂಘ ರವಿವಾರ ಸೇಡಂನ ಮಾತೃಛಾಯಾ ಶಾಲೆಯ ಆವರಣದಿಂದಲೇ ತನ್ನ ಪಥಸಂಚಲನ ನಡೆಸಿತು. ದಾರಿಯುದ್ದಕ್ಕೂ ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗಿದವು. ನಡುವೆ ಪೊಲೀಸರು ಬಂದು ಪಥಸಂಚಲನ ತಡೆದು ಸ್ವಯಂ ಸೇವಕರನ್ನ ಬಂಧಿಸಿದ್ರು. ಸೇಡಂ ತಹಶೀಲ್ದಾರ್ ಅನುಮತಿ ನಿರಾಕರಣೆ ಪಥಸಂಚಲನ ನಡೆದಿದ್ದು, ಹೀಗಾಗಿ ಸ್ವಯಂ ಸೇವಕರನ್ನ ವಶಕ್ಕೆ ಪಡೆದ್ರು. ಇನ್ನು ಚಿತ್ತಾಪುರದಲ್ಲಿಯೂ ಕೂಡ ಪಥಸಂಚಲನ ನಡೆಸಲು ಆರ್ಎಸ್ಎಸ್ ಕಾನೂನು ಮೊರೆ ಹೋಗಿದೆ. ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ತಾಲೂಕಾಡಳಿತ ತಡೆ ನೀಡಿದೆ. ಅದನ್ನು ಪ್ರಶ್ನಿಸಿ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿರುವ ಆರ್ಎಸ್ಎಸ್ ಪರ ವಕೀಲರು ನವೆಂಬರ್ 2ರಂದು ಪಥಸಂಚಲನ ನಡೆಸಲು ಅನುಮತಿ ಕೋರಿದ್ದಾರೆ. ಇದು ಇನ್ನು ಹಿಯರಿಂಗ್ ಪ್ರೊಸೆಸ್ನಲ್ಲಿದ್ದು, ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಿಯೇ ಸಿದ್ಧ ಎಂಬ ಹಠಕ್ಕೆ ಈಗ ಆರ್ಎಸ್ಎಸ್ ಬಿದ್ದಿದೆ. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನು ಆಯೋಜನೆ ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಕ್ಕರನ್ನ ಕೊಟ್ಟಿರುವಂತದ್ದು. ಇಂದು ಮಧ್ಯಾಹ್ನ 3 ಗಂಟೆಗೆ ಏನು ಪಥಸಂಚಲನ ನಡೆಯಲಿದೆ, ಆ ಪಥಸಂಚಲನಕ್ಕೆ ತಾಲೂಕು ಆಡಳಿತ ಈಗಾಗಲೇ ಬ್ರೇಕ್ ಹಾಕುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಪಥಸಂಚಲನ ನಡೆಸದಂತೆ ತಡೆದಿರುವಂತದ್ದು. ಇನ್ನು ಈ ಕುರಿತು ನಾವು ಸದ್ಯ ಚಿತ್ತಾಪುರ ಪಟ್ಟಣದಲ್ಲೇ ಇರುವಂತದ್ದು. ನೀವು ವಿಡಿಯೋದಲ್ಲಿ ಗಮನಿಸಬಹುದು ಯಾವೆಲ್ಲ ರೀತಿಯಾಗಿ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಯಾವುದೇ ಅನಾಹುತಕರ ಘಟನೆಗಳು ನಡೆಯದಂತೆ ಸೂಕ್ತ ಬಂದೋಬಸ್ತನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಏನು ಜಿಲ್ಲಾ ತಾಲೂಕಾಡಳಿತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ ಹಿನ್ನೆಲೆ ಆರ್ಎಸ್ಎಸ್ ಕೂಡ ಇದು ಈಗಾಗಲೇ ಹೈಕೋರ್ಟ್ ಮೊರೆಯನ್ನ ಹೋಗಿರುವಂತದ್ದು. ಹೈಕೋರ್ಟ್ ನಲ್ಲಿ ಈಗಾಗಲೇ ಹಿಯರಿಂಗ್ ಕೂಡ ನಡೀತಿರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ಪಟ್ಟು ಬಿಡುವುದಿಲ್ಲ ಎನ್ನುವುದು ಆರ್ಎಸ್ಎಸ್ ಕೂಡ ಒಂದು ಕಡೆ ನಾವು ಇಂದು ಪಥಸಂಚಲನ ಚಿತ್ತಾಪುರ ಪಟ್ಟಣದಲ್ಲಿ ಮಾಡಿಯೇ ಮಾಡ್ತೇವೆ ಅನ್ನುವಂತ ಪಣವನ್ನ ಕೊಟ್ಟಿರುವಂತದ್ದು. ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ತಾಲೂಕಾಡಳಿತ ಆರ್ಎಸ್ಎಸ್ಗೆ ಯಾವುದೇ ಪಥಸಂಚಲನ ನಡೆಸದಂತೆ ನಿರ್ಬಂಧನೆಗಳನ್ನ ಇರುವಂತದ್ದು. 11 ಅಂಶಗಳ ವಿವರಣೆಯನ್ನ ಕೇಳಿ ಈ ಆದೇಶವನ್ನ ಹೊರಡಿಸಿದ್ರು. ಆ ಆದೇಶವನ್ನ ಆರ್ಎಸ್ಎಸ್ ಕೂಡ ಅದಕ್ಕೆ ಸೂಕ್ತ ಉತ್ತರವನ್ನ ಕೂಡ ನೀಡಿತ್ತು. ಆದ್ರೆ ಮಧ್ಯರಾತ್ರಿ 12 ಗಂಟೆಗೆ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಯಾವುದೇ ಕಾರಣಕ್ಕೂ ಪಥಸಂಚಲನ ನಿರಾಕರಿಸಿ ಆದೇಶವನ್ನು ಹೊರಡಿಸಿರುವಂತದ್ದು. ಈ ಹಿನ್ನೆಲೆ ಸಾಕಷ್ಟು ಸಂಚಲನಗಳು ಸದ್ಯ ಮೂಡಿರುವಂತದ್ದು. ಚಿತ್ತಾಪುರದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಪೊಲೀಸ್ ಇಲಾಖೆ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆಯುತ್ತೆ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಆರ್ಎಸ್ಎಸ್ ಮೇಲೆ ಮುಗಿಬಿದ್ದಿದ್ದು ಯಾಕೆ ಕಾಂಗ್ರೆಸ್ ಸರ್ಕಾರ? ನೋಂದಣಿಯಾಗದೆ ಇರೋದೇ ದೊಡ್ಡ ಸಮಸ್ಯೆಯ? ಪ್ರಿಯಾಂಕ್ ಖರ್ಗೆ ಪದೇ ಪದೇ ಹೇಳ್ತಾ ಇರೋದು ಆರ್ಎಸ್ಎಸ್ ಒಂದು ನೋಂದಣಿಯಾಗದೇ ಇರುವ ಸಂಸ್ಥೆ, ರಿಜಿಸ್ಟರ್ ಇಲ್ಲದೆ ಇರೋ ಸಂಸ್ಥೆ. ಇದರಿಂದಾಗಿ ಯಾರೇ ಏನಾದರೂ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸಿದ್ದಲ್ಲಿ ಅದರಿಂದ ಸರಳವಾಗಿ ಎಸ್ಕೇಪ್ ಆಗಲು ಸಾಧ್ಯ ಎಂದು ಕಾಂಗ್ರೆಸ್ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರ ವಾದ. ಆದರೆ ಆರ್ಎಸ್ಎಸ್ ರಿಜಿಸ್ಟರ್ ಮಾಡಲು ನಮ್ಮದು ಸಂಸ್ಥೆಯಲ್ಲಿ ಎನ್ಜಿಒ ಕೂಡ ಅಲ್ಲ, ಸ್ವಯಂ ಸೇವಕರ ಸಂಘ. ಇಲ್ಲಿ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಬರ್ತಾರೆ. ಹೀಗಾಗಿ ನೋಂದಣಿ ಮಾಡಲೇಬೇಕಾದ ಅವಶ್ಯಕತೆ ಇಲ್ಲ ಎಂದು. ಅದು ಮಾತ್ರವಲ್ಲ, ನೋಂದಣಿಯಾಗದೇ ಇರೋದೇ ಒಂದು ದೊಡ್ಡ ಸಮಸ್ಯೆಯಾಗಿದ್ದಲ್ಲಿ ಸುಮಾರು 50 ವರ್ಷಗಳ ಕಾಲ ದೇಶದಲ್ಲಿ, ಹಲವು ದಶಕಗಳ ಕಾಲ ರಾಜ್ಯದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಇಷ್ಟು ವರ್ಷ ಬಾಯಲ್ಲಿ ಕಡುಬು ಹಾಕ್ಕೊಂಡಿತ್ತಾ ಎಂದು ಬಲಪಂಥೀಯರು ಪ್ರಶ್ನಿಸುತ್ತಿದ್ದಾರೆ. ಅಲ್ಲದೆ ಯಾವುದೇ ಒಂದು ಸಂಘಟನೆ ನೋಂದಣಿ ಆಗದಿದ್ದಲ್ಲಿ ಅದಕ್ಕೆ ಅಸ್ತಿತ್ವವೇ ಇರಲ್ಲ ಅನ್ನೋ ಕಾನೂನು ಎಲ್ಲಿದೆ ಅನ್ನೋದನ್ನ ಕೈ ನಾಯಕರು ತೋರಿಸಲಿ ಅಂತ ಸವಾಲು ಹಾಕ್ತಿದ್ದಾರೆ. ರಾಜ್ಯದಲ್ಲಿ ಎಲ್ಲೂ ಆಗದ ಸಮಸ್ಯೆ ಕಲಬುರಗಿಯಲ್ಲೇಕೆ? ಪ್ರಿಯಾಂಕ್ ವಿರುದ್ಧ ತೋಳು ತಟ್ಟಿತ ಸಂಘ ಪರಿವಾರ. ಆರ್ಎಸ್ಎಸ್ 100 ವರ್ಷ ತಲುಪಿದ ಸಂದರ್ಭದ ಹಿನ್ನೆಲೆ ಸಂಘ ಶತಾಬ್ದಿ ಅನ್ನೋ ಹೆಸರಿನಡಿ ಸಂಭ್ರಮಿಸಲು ಮುಂದಾಗಿದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಬೈಠಕ್, ಪಥಸಂಚಲನ ಸೇರಿ ಹಲವು ಕಾರ್ಯಕ್ರಮಗಳು ನಡೆಯುತ್ತಿವೆ.
ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿಯೂ ಕೂಡ ಸರಳವಾಗಿ ನಡೆಯುತ್ತಿರುವ ಆರ್ಎಸ್ಎಸ್ ಸಂಘ ಶತಾಬ್ದಿ ಕಾರ್ಯಕ್ರಮ ಕಲಬುರಗಿಯಲ್ಲಿ ಮಾತ್ರ ಸಮಸ್ಯೆ ಉಂಟು ಮಾಡ್ತಿದೆ. ಅದಕ್ಕೆ ಕಾರಣ ಸಂಘ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಸಿಡಿದಿರುವ ವೈರತ್ವ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಪದೇ ಪದೇ ನಕಾರ. ಅರ್ಜಿ ಸಲ್ಲಿಸಿದವರಿಗೆ 11 ಪ್ರಶ್ನೆಗಳನ್ನು ಎದುರಿಟ್ಟ ಆಡಳಿತ. ಕಲಬುರಗಿ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ರಾಜಕೀಯ ಕ್ಷೇತ್ರ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಿಯೇ ತೀರುವ ಪಟ್ಟು ಸಂಘಟನೆಯದ್ದು. ಏನೇ ಆದರೂ ಪಥಸಂಚಲನ ಮಾಡಲು ಬಿಡಬಾರದು ಅನ್ನೋ ಹಠ ಪ್ರಿಯಾಂಕ್ ಖರ್ಗೆ ಅವರದ್ದು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬರ್ತಿದೆ. ಈಗಾಗಲೇ ನವೆಂಬರ್ 2ಕ್ಕೆ ಪಥಸಂಚಲನಕ್ಕೆ ಅವಕಾಶ ನೀಡಬೇಕು ಅಂತ ತಾಲೂಕಾಡಳಿತಕ್ಕೆ ಆರ್ಎಸ್ಎಸ್ ಮನವಿ ಪತ್ರ ಕೊಟ್ಟಿದೆ. ಆದರೆ ತಾಲೂಕಾಡಳಿತ ಅವಕಾಶ ನಿರಾಕರಿಸಿದೆ. 11 ಪ್ರಶ್ನೆಗಳನ್ನು ಸಂಘಟಕರಿಗೆ ಕೇಳಿದೆ. ಉತ್ತರ ಕೊಟ್ಟರೂ ಸಮಾಧಾನಕರವಿಲ್ಲ ಎಂದು ಹೇಳಿದೆ. ಹೀಗಾಗಿ ಈಗ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ಟಿಲು ಏರಿದೆ. ಸರ್, ಈಗ ಸಾಕಷ್ಟು ವಿವಾದದ ಬಳಿಕ ಚಿತ್ತಾಪುರದಲ್ಲಿ ನವೆಂಬರ್ 2ಕ್ಕೆ ಪಥಸಂಚಲನ ನಡೆಸ್ಬೋದು ಎನ್ನುವಂಥದ್ದು ಕೋರ್ಟ್ ಆದೇಶವನ್ನು ನೀಡಿದೆ. ಯಾವ ರೀತಿ ವಾದ ನಡೀತು ಸರ್? ವಾದ ಅಂದ್ರೇನು, ಈಗ ನಮ್ಮ ಅಪ್ಲಿಕೇಶನ್, ನಮ್ಮ ಅರ್ಜಿಯನ್ನು ಅವರು ತಿರಸ್ಕಾರ ಮಾಡಿದ್ದಿಲ್ಲ, ಪುರಸ್ಕರಿಸಿದ್ದಿಲ್ಲ. ಅದಕ್ಕೆ ನಾವು ನಿನ್ನೆ ಸಾಯಂಕಾಲವರೆಗೂ ವೇಟ್ ಮಾಡಿದ ಮೇಲೆ ಅದನ್ನು ನಾವು ಯಾವುದೇ ಥರದ್ದು ಆರ್ಡರ್ಸ್ ಬರದೇ ಇರೋದ ಕಾರಣಕ್ಕೆ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ರಿಟ್ ಅರ್ಜಿ ಸಲ್ಲಿಸಿದ ಮೇಲೆ ರಾತ್ರಿ ಸುಮಾರು 11:00ವರೆಗೆ ನಾವು ರಿಟ್ ಅರ್ಜಿ ಸಲ್ಲಿಸಿದ ಮೇಲೆ ರಾತ್ರಿ 12:20ಕ್ಕೆ ಸುಮಾರಕ್ಕೆ ನಮ್ಮ ಅರ್ಜಿ ಅಲ್ಲಿ ಅಪ್ಲಿಕೇಶನ್, ನಾವು ಮಾಡಿದ ಅಪ್ಲಿಕೇಶನು ತಹಸೀಲ್ದಾರ್ ಅವರು ತಿರಸ್ಕರಿಸಿದ್ದಾರೆ ಅಂತ ಗೊತ್ತಾಯಿತು. ಸೊ ಆಮೇಲೆ ಇವತ್ತು ಬೆಳಗ್ಗೆ ನಮ್ಮದು ಕೋರ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿದರು, ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ, ಸ್ಪೆಷಲ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ ಇವತ್ತು ಹಿಯರಿಂಗ್ ಮುಂಜಾನೆ 9:00ವರೆಗೆ ಹಿಯರಿಂಗ್ ಆಯಿತು. ಸುಮಾರು ಹೊತ್ತು ಹಿಯರಿಂಗ್ ಆದಮೇಲೆ ಇವತ್ತಿನ ದಿವಸ ಆಗದೆ ಇದ್ದರೆ ಬೇರೆ ಯಾವ ದಿವಸ ಆದರೂ ಮಾಡ್ಬೋದು ಅಂತ ನ್ಯಾಯಾಧೀಶರು ಕೇಳಿದ್ರು ನಮಗೆ. ಅದಕ್ಕೆ ನಾವು ಒಪ್ಕೊಂಡಿವಿ. ಬೇರೆ ದಿವಸ ಆದರೂ ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೀವಿ, ಯಾವುದೇ ತೊಂದರೆ ಆಗಲಾರ್ದಾಗೆ. ಸೊ ಅದ್ರಾಗೆ 2ನೇ ತಾರೀಕು ಮಾಡೋದಾದರೆ ಮಾಡಿರಿ, ಅದಕ್ಕೆ ಪೂರಕವಾದ ಏನೇನು ಸಿದ್ಧತೆಗಳು ಮಾಡ್ಕೊಳ್ಬೇಕು. ಮತ್ತು ನೀವು ಯಾವ ರೀತಿ ಅರ್ಜಿ ಸಲ್ಲಿಸೋದಿದ್ರೆ ಅರ್ಜಿ ಸಲ್ಲಿಸಿ. ಅದಕ್ಕೆ ಸರ್ಕಾರದವರು ಕೂಡ ಏನು ಸಂಬಂಧಪಟ್ಟ ಇಲಾಖೆಗಳವರು ಅದಕ್ಕೆ ಸ್ಪಂದಿಸಬೇಕು. ಅದ್ರ ಸ್ಪಂದಿಸಿದ ಬಗ್ಗೆ ರಿಪೋರ್ಟ್ 24ನೇ ತಾರೀಕು ಸಬ್ಮಿಟ್ ಮಾಡಬೇಕಂತ ಹೇಳಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ನಿಗಾ ಇಡೋದು ಮಾತ್ರವಲ್ಲ, ಸರ್ಕಾರಿ ನೌಕರರು ಆರ್ಎಸ್ಎಸ್ನಲ್ಲಿ ಕಾಣಿಸಿಕೊಂಡ್ರೆ ಅವರನ್ನ ಹುದ್ದೆಯಿಂದ ವಜಾ ಮಾಡಲಾಗುವುದು ಅಂತಲೂ ಕಾಂಗ್ರೆಸ್ ಸರ್ಕಾರ ನಿರ್ಣಯಕ್ಕೆ ಬಂದಿದೆ. ಈಗಾಗಲೇ ಒಬ್ಬ ಪಿಡಿಒ ವಜಾ ಕೂಡ ಆಗಿದ್ದಾರೆ. ಆದರೂ ಕೂಡ ನೌಕರರು ಸರ್ಕಾರಕ್ಕೆ ಸವಾಲು ಹಾಕಿ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವರ ವಿರುದ್ಧ ಕ್ರಮ ಆಗತ್ತಾ? ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಗಣವೇಷದಲ್ಲಿ ಕಾಣಿಸಿಕೊಂಡ್ರ. ಆರ್ಎಸ್ಎಸ್ ಮತ್ತು ಕಾಂಗ್ರೆಸ್ ನಡುವಿನ ಸೈದ್ಧಾಂತಿಕ ಸಂಘರ್ಷ ನಡೀತಾ ಇರೋದು ಇದೇ ಮೊದಲ ಬಾರಿ ಏನಲ್ಲ. ಮಹಾತ್ಮ ಗಾಂಧಿ ಹತ್ಯೆಯಿಂದ ಶುರುವಾದ ಸಂಘರ್ಷ ಇಂದಿಗೂ ಕೂಡ ಜಾರಿಯಲ್ಲಿದೆ. ಈಗ ಕರ್ನಾಟಕದಲ್ಲಿ ಅದು ಇನ್ನೊಂದು ಎತ್ತರಕ್ಕೆ ಹೋಗಿದೆ. ಆದರೆ ಆಶ್ಚರ್ಯಕರ ವಿಷಯ ಅಂದ್ರೆ, ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಗುರುತಿಸಿಕೊಂಡ್ರೆ ಅವರನ್ನ ಸಸ್ಪೆಂಡ್ ಮಾಡೋದಾಗಿ ಸರ್ಕಾರ ತೆಗೆದುಕೊಂಡ ನಿಲುವು. ಈ ಬಗ್ಗೆ ಈಗ ಹಲವು ಚರ್ಚೆಗಳು ಹುಟ್ಟುಕೊಂಡಿವೆ. ಅದರ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಚಿತ್ತಾಪುರದಲ್ಲಿ ಚಿತಾಚಣೆಗಳ ಸಮರ ನಡೀತಾ ಇದೆ. ನಾ ಕೊಡೆ ನೀ ಬಿಡೆ ಎಂಬ ಯುದ್ಧವೊಂದು ಶುರುವಾಗಿದೆ. ಹೈಕೋರ್ಟ್ ಅಂಗಳದಲ್ಲಿ ಈ ಯುದ್ಧ ಈಗ ಬಂದು ನಿಂತಿದೆ. ಅಸಲಿಗೆ ಪರ್ಮಿಷನ್ ಕೊಡಲು ತಾಲೂಕಾಡಳಿತ ಹಿಂಜರಿದಿದ್ದು ಯಾಕೆ ಅಂದ್ರೆ, ಅದೇ ಸಮಯದಲ್ಲಿ ಭೀಮ್ ಆರ್ಮಿ ಸೇರಿ ಮತ್ತೊಂದು ಸಂಘಟನೆ ಅದೇ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಕಾರಣ ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ ಅನ್ನೋದು ತಾಲೂಕಾಡಳಿತದ ವಾದ. ಒಂದು ವೇಳೆ ಸರ್ಕಾರ ನಿರ್ಣಯ ಮಾಡಿದರೆ ಒಂದೇ ದಿನ 3 ಸಂಚಲನ ಅಲ್ಲ 30 ಸಂಚಲನ ಬೇಕಾದ್ರೆ ಮಾಡಲಿಕ್ಕೆ ತಾಕತ್ತಿದೆ. ಅದಕ್ಕೆ ಸರ್ಕಾರ ನಿರ್ಣಯ ಮಾಡಬೇಕು, ಎಷ್ಟು ಬಂದೋಬಸ್ತ್ ಕೊಡಬೇಕು, ಯಾರ್ಯಾರಿಗೆ ಯಾವ ಸಂಚಲನ ಮಾರ್ಗ ಕೊಡಬೇಕು ಅನ್ನೋಂಥದ್ದು ಅವರು ನಿರ್ಣಯ ಮಾಡಬೇಕು. ಒಂದು ನಮ್ಮ ಅಧಿಕಾರಿಗಳ ಹತ್ರ ಇಲ್ಲಿರ್ತಕ್ಕಂಥ
ಸಚಿವರ ಹತ್ರ ಒಂದು ಕಡಾಖಂಡಿತವಾಗಿರ್ತಕ್ಕಂಥ ಬಿಫೋರ್ ನಿರ್ಣಯ ಏನಂತ ಹೇಳಿದರೆ ಯಾವುದೇ ರೀತಿಯಲ್ಲಿ ಇವತ್ತು ನಡೆಯುವಂಥ ಸಂಚಲನ ನಡೀಬಾರ್ದು. ಯಾಕಂದರೆ ಅವರು ಸಂವಿಧಾನಕ್ಕೆ ಗೌರವ ಕೊಡೋದಕ್ಕಿಂತ ಮುಖ್ಯ ಅವರು ವೈಯಕ್ತಿಕ ಪ್ರತಿಷ್ಠೆ ತಗೊಂಡು ಇವತ್ತಿನ ಸಂಚಲನಕ್ಕೆ ಬ್ರೇಕ್ ಹಾಕಿದ್ದಾರೆ. ಅನುಮತಿ ಕೇಳಿ ಅರ್ಜಿ ಸಲ್ಲಿಸಿದ ಸಂಘಕ್ಕೆ 11 ಪ್ರಶ್ನೆಗಳು. ನವೆಂಬರ್ 2ರ ಪಥ ಸಂಚಲನಕ್ಕೆ ಅನುಮತಿ ಸಿಗಲ್ವಾ? ಇನ್ನು ಚಿತ್ತಾಪುರದಲ್ಲಿ ಸಂಘರ್ಷ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಸಂಘದ ಕಾರ್ಯಕರ್ತರು ಏನೇ ಅರ್ಜಿ ಸಲ್ಲಿಸಿದ್ರೂ ಕೂಡ ಒಂದಲ್ಲ ಒಂದು ಅಡ್ಡಿಗಳನ್ನ ತಾಲೂಕಾಡಳಿತ ಮಾಡ್ತಿದೆ ಎಂದು ಹೇಳಲಾಗ್ತಿದೆ. ಈಗಾಗಲೇ ಒಂದು ಬಾರಿ ಸಲ್ಲಿಸಿದ ಅರ್ಜಿಯನ್ನ ನಿರಾಕರಿಸಲಾಗಿದೆ. ಮತ್ತೊಂದು ಬಾರಿ ಸಲ್ಲಿಸಿದ ಅರ್ಜಿಯಲ್ಲಿ ಸುಮಾರು 11 ಪ್ರಶ್ನೆಗಳನ್ನ ಉಲ್ಲೇಖಿಸಿ ಇದಕ್ಕೆ ಸಮರ್ಪಕವಾದ ಉತ್ತರ ನೀಡುವಂತೆ ಜಿಲ್ಲಾಡಳಿತ ಕೇಳಿದೆ. ಇದೇ ವಿಚಾರವಾಗಿ ಈಗ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ಟಿಲೇರಿದೆ. The matter will be in court. ಅವ್ರು ಇನ್ನೊಂದು ಅರ್ಜಿ ಕೊಟ್ರೆ ಪರಿಶೀಲನೆ ಮಾಡಿ ನೋಡೋಣ ಅಂತ. ಅದಕ್ಕೇನಂತ ಆಸ್ ಪರ್ ಲಾ. ನೋ, ಅವಾಗಿನ ಸಂದರ್ಭದಲ್ಲಿ 3-4 ಪೀಪಲ್ ಆಲ್ಸೋ ಹ್ಯಾಡ್ ಆಸ್ಕ್ಡ್. ಸೊ ಅವಾಗ ಕಾನೂನು ಆದರೆ ನೀವೇ ಯೋಚನೆ ಮಾಡಿ ಸರ್, ಸಿಟಿನಲ್ಲಿ ಇರ್ಬೋದು ಅಥವಾ ಪಟ್ಟಣಗಳಲ್ಲಿ ಇರ್ಬೋದು, 4-5 ಒಟ್ಟಿಗೆ ಆಗ್ಬಿಟ್ರೆ ಕಷ್ಟ ಅಲ್ವಾ ಮ್ಯಾನೇಜ್ ಮಾಡೋದು. ಸರ್ಕಾರಿ ನೌಕರರು ಪಥ ಸಂಚಲನದಲ್ಲಿ ಕಂಡ್ರೆ ಕ್ರಮ. ಗ್ರಾಮ ಪಂಚಾಯಿತಿ ಪಿಡಿಒ ಈಗಾಗಲೇ ಸಸ್ಪೆಂಡ್. ಈ ಬಾರಿಯ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಮೇಲೆ ಅದ್ಯಾವ ಮಟ್ಟಿಗೆ ಮುರಿದುಕೊಂಡು ಬಿದ್ದಿದೆ ಅಂದ್ರೆ ಕೇವಲ ಸಂಘದ ಚಟುವಟಿಕೆಗಳು ಸರ್ಕಾರಿ ಹಾಗೂ ಸರ್ಕಾರಿ ಅಧೀನದಲ್ಲಿ ಬರುವ ಜಾಗಗಳಲ್ಲಿ ನಿರ್ಬಂಧ ಹೇರುವುದು ಮಾತ್ರವಲ್ಲ, ಸಂಘದ ಬಗ್ಗೆ ಆಡಿಟ್ ನಡೆಸಲು ಕೂಡ ನಿರ್ಧರಿಸಿದೆ. ಇನ್ನು ಸಂಘದ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಿದ್ದು ಕಂಡು ಬಂದಲ್ಲಿ ಅವರನ್ನ ಸಸ್ಪೆಂಡ್ ಮಾಡಲು ಕೂಡ ಮುಂದಾಗಿದೆ. ಈಗಾಗಲೇ ಆ ನಿರ್ಧಾರಕ್ಕೆ ಸಿರವಾರದ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರವೀಣ್ ಕುಮಾರ್ ಕೆಪಿ ಅವರನ್ನು ಅಮಾನತು ಕೂಡ ಮಾಡಲಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ಸೆಡ್ಡು ಹೊಡೆದ ನೌಕರರು. ಸರ್ಕಾರಿ ವೈದ್ಯಾಧಿಕಾರಿಯಿಂದಲೇ ಗಣವೇಷ ಧಾರಣೆ. ಈಗಾಗಲೇ ಪಿಡಿಒ ಒಬ್ಬರನ್ನ ಸಸ್ಪೆಂಡ್ ಮಾಡುವ ಮೂಲಕ ಸರ್ಕಾರಿ ನೌಕರರಲ್ಲಿ ಭಯ ಹುಟ್ಟಿಸಿತ್ತು ಸರ್ಕಾರ. ಆದರೆ ಇದಕ್ಕೆ ನಾವು ಜಗ್ಗಲ್ಲ ಅನ್ನೋ ಮಟ್ಟಕ್ಕೆ ಸಂಘದ ಕಾರ್ಯಕರ್ತರು ಹೋಗಿದ್ದಾರೆ. ಸರ್ಕಾರಿ ಆದೇಶಕ್ಕೆ ಸೆಡ್ಡು ಹೊಡೆದಿದ್ದಾರೆ. ರವಿವಾರ ಸೇಡಂನಲ್ಲಿ ನಡೆದ ಪಥ ಸಂಚಲನದಲ್ಲಿ ಸೇಡಂನ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಗಣವೇಷ ಹಾಕಿಕೊಂಡು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು. ವೈದ್ಯಾಧಿಕಾರಿಯನ್ನು ಸಸ್ಪೆಂಡ್ ಮಾಡುತ್ತಾ ಸರ್ಕಾರ. ಈ ಬಗ್ಗೆ ಯಾವ ನಾಯಕರು ಇನ್ನೂ ಮಾತನಾಡಿಲ್ಲವೇಕೆ? ಸೇಡಂನಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಗಣವೇಷ ಹಾಕೊಂಡು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದು ಈಗ ಭಾರೀ ಸುದ್ದಿಯಾಗಿದೆ. ಸಿರವಾರದ ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿದ ರೀತಿ ಡಾಕ್ಟರ್ ನಾಗರಾಜ್ ಕೂಡ ಸಸ್ಪೆಂಡ್ ಆಗ್ತಾರಾ ಅನ್ನೋ ಅನುಮಾನಗಳು ಸದ್ಯ ಹುಟ್ಟಿಕೊಂಡಿದೆ. ಆದರೆ ಇಲ್ಲಿಯವರೆಗೂ ಯಾವೊಬ್ಬ ಕಾಂಗ್ರೆಸ್ ನಾಯಕರಾಗ್ಲಿ, ಸಚಿವರಾಗ್ಲಿ, ಶಾಸಕರಾಗ್ಲಿ ಈ ಬಗ್ಗೆ ಬಾಯಿ ಬಿಟ್ಟಿಲ್ಲ. ವೈದ್ಯಾಧಿಕಾರಿ ವಿಚಾರದಲ್ಲಿ ಮೀನಾಮೇಷ ಏಕೆ? ಅಮಾನತು ಮಾಡುವ ರಿಸ್ಕ್ ತೆಗೆದುಕೊಳ್ಳುತ್ತಾ ಸರ್ಕಾರ. ಪ್ರವೀಣ್ ಕುಮಾರ್ ವಿಚಾರದಲ್ಲಿ ತೆಗೆದುಕೊಂಡ ಅವಸರದ ನಿರ್ಧಾರ ಅಥವಾ ತತ್ಕ್ಷಣದ ಕ್ರಮ ವೈದ್ಯಾಧಿಕಾರಿ ನಾಗರಾಜ್ ಅವರ ವಿರುದ್ಧವೂ ಕೈಗೊಳ್ಳಲಾಗುತ್ತಾ? ಕೈಗೊಳ್ಳೋದಾದ್ರೆ ಇಷ್ಟು ವಿಳಂಬ ಬೇಕೆ? ಪ್ರವೀಣ್ ಕುಮಾರ್ ವಿಚಾರದಲ್ಲಿ ತೆಗೆದುಕೊಂಡ ತಕ್ಷಣ ನಿರ್ಧಾರ ಇಲ್ಲಿ ಯಾಕೆ ಇಲ್ಲ? ವೈದ್ಯಾಧಿಕಾರಿ ಸಸ್ಪೆಂಡ್ ಮಾಡಲು ಮೀನಾಮೇಷ ಎಣಿಸ್ತಿದೆಯಾ ಸರ್ಕಾರ ಅನ್ನೋ ಅನುಮಾನಗಳ ಜೊತೆಗೆ ಇಂತಹ ರಿಸ್ಕ್ ತೆಗೆದುಕೊಳ್ಳಲು ಸರ್ಕಾರ ಸಿದ್ಧವಿದೆಯಾ ಅನ್ನುವ ಸಂಶಯಗಳು ಕೂಡ ಮೂಡ್ತಿವೆ. RSS ಕಾರ್ಯಕ್ರಮ ಅಂದ್ರೆ ಏನು? ಅಲ್ಲಿ ಏನನ್ನ ತಲವಾರುಗಳು ಬಾಂಬ್ ಇಟ್ಕೊಂಡು ಯುದ್ಧ ಮಾಡತ್ತಿತ್ತ? ಯಾರ ಕೈಗನ ಏಕೆ-47 ಗನ್ಗಳಿದ್ವ? ಸೇಡಂ ಚನ್ನಪಟ್ಟಣ ಗಣವೇಷದಲ್ಲಿ ಕೈ ಕಾರ್ಯಕರ್ತರು. ತನ್ನದೇ ಕಾರ್ಯಕರ್ತರ ವಿರುದ್ಧ ಸರ್ಕಾರದ ಯಾವ ಕ್ರಮ? ಸರ್ಕಾರಿ ನೌಕರರು ಬಿಡಿ, ಸೇಡಂ ಹಾಗೂ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಗಣವೇಷ ಧರಿಸಿ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದು ಕಂಡು ಬಂದಿದೆ. ಒಂದು ರೀತಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ನಾಯಕರಿಗೇನೆ ಮುಖಭಂಗವಾಗುವಂತಾಗಿದೆ. ಈ ವಿಚಾರವನ್ನ ಕಾಂಗ್ರೆಸ್ ಯಾವ ರೀತಿ ಸ್ವೀಕರಿಸಲಿದೆ ಅನ್ನೋದು ಸದ್ಯದ ಪ್ರಶ್ನೆ. ತನ್ನ ಕಾರ್ಯಕರ್ತರ ವಿರುದ್ಧ ಕಾಂಗ್ರೆಸ್ ಯಾವ ಕ್ರಮ ಕೈಗೊಳ್ಳಲಿದೆ? ಸರ್ಕಾರಿ ನೌಕರರು ಗಣವೇಷದಲ್ಲಿ ಕಂಡ್ರೆ ಸಸ್ಪೆಂಡ್, ಕಾಂಗ್ರೆಸ್ಸಿಗರೇ ಗಣವೇಷ ತೊಟ್ರೆ ಪ್ರಾಬ್ಲಮ್ ಇಲ್ವಾ? ಅವರ ವಿರುದ್ಧ ಕ್ರಮ ಇಲ್ವಾ ಅನ್ನೋದು ಸದ್ಯ ಸಾಮಾನ್ಯರ ಪ್ರಶ್ನೆ.
ಸಂಘರ್ಷಗಳ ನಡುವೆ ಹಲವು ಕಡೆ ಪಥಸಂಚಲನ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಿರರ್ಗಳ ಕಾರ್ಯಕ್ರಮ. ಈಗಾಗಲೇ ಹೇಳದಂತೆ ಆರ್ಎಸ್ಎಸ್ ಪಥಸಂಚಲನದ ಸಂಘರ್ಷ ಕೇವಲ ಕಲಬುರಗಿಯಲ್ಲಿ ಮಾತ್ರ ಕಾವೇರಿದೆ. ಆದರೆ ಈ ಕಾವು ಕಾದಾಟ ಬಡಿದಾಟಗಳು ಉಳಿದ ಜಿಲ್ಲೆಗಳಲ್ಲಿ ಕಂಡುಬಂದಿಲ್ಲ. ಧಾರವಾಡದಲ್ಲಿ ಸರ್ಕಾರಿ ಶಾಲೆಯಿಂದಲೇ ಆರ್ಎಸ್ಎಸ್ ಪಥಸಂಚಲನಕ್ಕೆ ಚಾಲನೆ ಕೊಡಲಾಗಿದೆ. ಅಲ್ಲಿ ಯಾವ ಅಡ್ಡಿ ಆತಂಕಗಳೂ ಇಲ್ಲ. ಶಿವಮೊಗ್ಗ, ಹರಿಹರ, ಚನ್ನಪಟ್ಟಣ ಸೇರಿ ಹಲವು ನಗರಗಳಲ್ಲಿ ನಿರರ್ಗಳವಾಗಿ ಯಾವುದೇ ಕಾನೂನು ಸಂಘರ್ಷಗಳು ಎದುರಾಗದೆ ಅಡೆತಡೆಗಳಿಲ್ಲದೆ ಪಥಸಂಚಲನಗಳು ನಡೆದಿವೆ. ಕಾಂಗ್ರೆಸ್ ಹೇಳುವ ಪ್ರಕಾರ ಆರ್ಎಸ್ಎಸ್ ಸಂವಿಧಾನ ವಿರೋಧಿಯೇ. ಕೈ ನಾಯಕರ ಆರೋಪಕ್ಕೆ ಹಿಂದೂ ನಾಯಕರು ಹೇಳೋದೇನು? ಕಾಂಗ್ರೆಸ್ ಮತ್ತು ಆರ್ಎಸ್ಎಸ್ ನಡುವೆ ಇರುವ ದೊಡ್ಡ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಂದ್ರೆ ಸಂಘ ಕಾಂಗ್ರೆಸ್ ಅನ್ನ ಒಂದು ಸಮುದಾಯದ ಅತಿರೇಕದ ತುಷ್ಟೀಕರಣಕ್ಕೆ ವಿರೋಧಿಸಿದ್ರೆ ಕಾಂಗ್ರೆಸ್ ಸಂಘವನ್ನ ಸಂವಿಧಾನ ವಿರೋಧಿ ಎಂದು ಟೀಕಿಸುತ್ತೆ. ರಾಷ್ಟ್ರ ಧ್ವಜಕ್ಕಿಂತ ಅದು ಭಗವಧ್ವಜಕ್ಕೆ ಹೆಚ್ಚು ಗೌರವ ಸಲ್ಲಿಸುತ್ತೆ ಎಂದು ಆರೋಪಿಸುತ್ತೆ. ಹಾಗಿದ್ರೆ ಆರ್ಎಸ್ಎಸ್ ನಿಜಕ್ಕೂ ಸಂವಿಧಾನ ವಿರೋಧಿಯೇ? ಈ ಬಗ್ಗೆ ಸಂಘದ ನಾಯಕರು ಮಾಡಿಕೊಳ್ಳುವ ಸಮರ್ಥನೆಗಳೇನು? ಶಾಖೆ ಶುರುವಾಗುವುದೇ ಏಕಾತ್ಮತಾ ಸ್ತೋತ್ರದಿಂದ. ಮಾತೆಯ ಸ್ಥಾನದಲ್ಲಿ ದೇಶವನ್ನ ನೋಡುವ ಸಂಘಟನೆ. ಇನ್ನು ಕಾಂಗ್ರೆಸ್ ವಿರೋಧಕ್ಕೆ ಸಂಘವು ನೀಡುವ ಸ್ಪಷ್ಟೀಕರಣ ಅಂದ್ರೆ ಆರ್ಎಸ್ಎಸ್ ಎಂದಿಗೂ ಸಂವಿಧಾನ ವಿರೋಧಿಯಾಗಿ ನಡೆದುಕೊಂಡಿಲ್ಲ. ದೇಶಕ್ಕೆ ಅಪಚಾರವಾಗುವ ನಡೆಗಳು ಶಾಖೆಯಲ್ಲಿ ಹೇಳಿಕೊಡುವುದಿಲ್ಲ. ಸಂಘದ ಶಾಖೆ ಆರಂಭವಾಗುವುದೇ ಏಕಾತ್ಮತಾ ಸ್ತೋತ್ರದಿಂದ. ಇಲ್ಲಿ ರಾಮ, ಕೃಷ್ಣ, ಬುದ್ಧ, ಬಸವ, ಗಾಂಧಿ, ಭಗತ್ರಿಂದ ಹಿಡಿದು ದೇಶವನ್ನ ಕಟ್ಟಿದವರ ಎಲ್ಲರನ್ನೂ ನೆನೆಯಲಾಗುತ್ತೆ. ನಮಸ್ತೆ ಸದಾ ವತ್ಸಲೆ, ಮಾತೆ ಪೂಜಕ ನಾನು ಎನ್ನಯ್ಯ ಶಿರವ ನೀಡುವೆನು ನಿನ್ನಲ್ಲಿ ಅನ್ನೋ ಹಾಡಿನ ಮೂಲಕ ದೇಶವನ್ನು ಮಾತೆಯ ಸ್ಥಾನದಲ್ಲಿ ನೋಡುತ್ತೆ. ತನ್ನ ಮೇಲೆ ಬಂದ ಆರೋಪಗಳು ಕೋರ್ಟ್ನಲ್ಲಿಯೇ ಇತ್ಯರ್ಥಪಡಿಸಿಕೊಳ್ಳುತ್ತದೆ ಹೊರತು ಬೀದಿಗೆ ಇಳಿಯುವುದಿಲ್ಲ. ರಾಹುಲ್ ಗಾಂಧಿ ಆರ್ಎಸ್ಎಸ್ ಗಾಂಧಿ ಹಂತಕರು ಅಂದಾಗಲೂ ಕೂಡ ಕೋರ್ಟಿಗೆ ಹೋಗಿತ್ತು. ರಾಹುಲ್ ಬೇಷರತ್ ಕ್ಷಮೆ ಕೂಡ ಕೇಳಿದ್ರು ಅಂತ ಸಂಘದ ನಾಯಕರು ಸಮರ್ಥಿಸ್ತಾರೆ. ಯುದ್ಧ ಪ್ರವಾಹಗಳು ಸಂದರ್ಭಗಳಲ್ಲಿ ಧಾವಿಸುವ ಸಂಘ. ಸಂಘ ಮಕ್ಕಳಲ್ಲಿ ಯಾವುದೇ ಕೋಮು ವಿಷ ಬಿತ್ತುವುದಿಲ್ಲ. ಇನ್ನು ದೇಶಕ್ಕೆ ಸಂಘದ ಕೊಡುಗೆ ಏನು ಅಂತ ಕೇಳಿದಾಗಲೆಲ್ಲ ಆರ್ಎಸ್ಎಸ್ ಸಮರ್ಥಕರಿಂದ ಬರುವ ಉತ್ತರ ಎಲ್ಲೇ ಪ್ರವಾಹ, ಪ್ರಕೃತಿ ವಿಕೋಪ ನಡೆದರೂ ಕೂಡ ಅಲ್ಲಿ ಮೊದಲು ಧಾವಿಸುವುದು ಸಂಘದ ಕಾರ್ಯಕರ್ತರು. ನೆರೆಯಲ್ಲಿ ಸಿಲುಕಿದವರ ಸಹಾಯಕ್ಕೆ ತಂಡೋಪತಂಡವಾಗಿ ಧಾವಿಸ್ತಾರೆ. ಇನ್ನು ಯುದ್ಧ ಅಂತ ಬಂದಾಗಲೂ ಕೂಡ ಸೈನಿಕರ ನೆರವಿಗೆ ನಿಲ್ತಾರೆ. 1962ರಲ್ಲಿ ಇಂಡೋ ಚೀನಾ ವಾರ್ ಆದಾಗ ಸಂಘದ ಸ್ವಯಂ ಸೇವಕರ ಕಾರ್ಯ ಮೆಚ್ಚಿ ಅಂದಿನ ಪ್ರಧಾನಿ ನೆಹರು ಅವರೇ ಗಣರಾಜ್ಯದ ಪರೇಡ್ನಲ್ಲಿ ಭಾಗವಹಿಸಲು ಅವಕಾಶ ನೀಡಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಮಕ್ಕಳಲ್ಲಿ ನಾವು ಯಾವುದೇ ಕೋಮುದ್ವೇಷ ಬಿತ್ತುವುದಿಲ್ಲ. ಹೀಗಾಗಿಯೇ ಸ್ವತಃ ತಾಯಂದಿರೇ ಪುಟಾಣಿ ಮಕ್ಕಳಿಗೆ ಗಣವೇಷ ಹಾಕಿ ಸಂಘದ ಶಾಖೆಗೆ ಕಳಿಸ್ತಾರೆ. ಪಥಸಂಚಲನಕ್ಕೆ ತಂದು ಬಿಡ್ತಾರೆ. ಲಾಠಿ ಆಕ್ರಮಣದ ಸಂಕೇತವಲ್ಲ. ಲಾಠಿಯಿಂದ ಹಲ್ಲೆಯಾದ ಒಂದೇ ಒಂದು ಉದಾಹರಣೆ ಇಲ್ಲ. ಇಲ್ಲಿಯವರೆಗೂ 250ಕ್ಕೂ ಹೆಚ್ಚು ಪಥಸಂಚಲನ ನಡೆದಿವೆ. ಒಂದೇ ಒಂದು ಅಹಿತಕರ ಘಟನೆ ಸಂಭವಿಸಿಲ್ಲ. ಸಂಘ ಸಂವಿಧಾನ ವಿರೋಧಿಯಾಗಿದ್ರೆ ಶಿವೈಕ್ಯ ಶಿವಕುಮಾರ್ ಸ್ವಾಮೀಜಿಗಳು ಯಾಕೆ ಅದನ್ನ ಹೊಗಳ್ತಿದ್ರು? ಪುತ್ತೂರು ಶ್ರೀಗಳಿಂದ ಹಿಡಿದು ಪೇಜಾವರ ಶ್ರೀಗಳವರೆಗೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಯಾಕೆ ನಮ್ಮ ಬೆಂಬಲಕ್ಕೆ ನಿಲ್ತಿದ್ರು ಅಂತ ಬಲಪಂಥೀಯರು ಪ್ರಶ್ನಿಸ್ತಾರೆ. ಒಟ್ಟಾರೆ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ವಿಚಾರದಲ್ಲಿ ಪರ ವಿರೋಧಗಳ ಚರ್ಚೆ ಜೋರಾಗಿದೆ. ಸದ್ಯ ಚಿತ್ತಾಪುರದಲ್ಲಿ ಈ ಸಂಘರ್ಷ ದೊಡ್ಡ ಮಟ್ಟಕ್ಕೆ ತಲುಪಿದೆ.
ಈ ಕಾವು ಇನ್ನು ಯಾವ ಹಂತಕ್ಕೆ ಹೋಗಲಿದೆ, ಕಾನೂನು ಹೋರಾಟ ಹೇಗೆಲ್ಲ ಸಾಗಲಿದೆ, ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.